ರಾಜುಲ್ಲಾ ಸಂಜೆ. ರಾಜುಲ್ಲಾ ಹಾಲ್ನಲ್ಲಿರೋ ಸೀನ್ ಇವತ್ತು ಪೂರ್ತಿ ಡಿಫ್ರೆಂಟ್ ಆಗಿತ್ತು. ನಾರ್ಮಲಿ ಎವ್ರಿ ಈವ್ನಿಂಗ್ ಅಲ್ಲಿರೋ ಟೆಂಪಲ್ ನಲ್ಲಿ ಕೃಷ್ಣನ ಆರತಿ ಸೌಂಡ್ ಕೇಳಿಸ್ತಿತ್ತು. ಆದ್ರೆ ಇವತ್ತು ಯಾವುದೋ ಕಿಟಿ ಪಾರ್ಟಿ ಪ್ರಿಪರೇಷನ್ ಬಗ್ಗೆ ಚರ್ಚೆ ನಡೀತಿದೆ. ನಂದಿತಾ ತನ್ನ ಕಾಲ್ ಮೇಲೆ ಕಾಲ್ ಹಾಕೊಂಡು ಸಿಂಗಲ್ ಸೋಫಾದಲ್ಲಿ ಕಂಫರ್ಟಬಲ್ ಆಗಿ ಕೂತು ಕಿಟಿ ಪಾರ್ಟಿ ಮೆನು ಡಿಸೈಡ್ ಮಾಡ್ತಿದ್ರು. ಅವಳಿಗೆ ಈ ರಾಜ್ ವಿಲ್ಲಾದ ರಾಯಲ್ ಲುಕ್ ಅನ್ನ ತನ್ನ ಫ್ರೆಂಡ್ ಜೊತೆ ಅವ್ರ ಮುಂದೆ ಶೋ ಅಪ್ ಮಾಡೋಕೆ ಆಸೆ. ಇನ್ನೊಂದ್ ಕಡೆ ಡಬಲ್ ಸೋಫಾದಲ್ಲಿ ಕೂತಿದ್ದ ಕರಣ್ ಫ್ರೂಟ್ ಸಲಾಡ್ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದ. ತನ್ನ ಫ್ರೆಂಡ್ಸ್ ಜೊತೆ ಗ್ರೂಪ್ ಕಾಲ್ ನಲ್ಲಿ ಜೋರಾಗಿ ಮಾತಾಡ್ತಿದ್ದ. ಮೀಶಾ ಈ ಇಡೀ ನಾಟಕದಂತಿರೋ ಫ್ಯಾಮಿಲಿಯಿಂದ ದೂರ ಇರ್ಬೇಕಂತ ಡಿಸೈಡ್ ಮಾಡಿ ತನ್ನ ಹಳೆ ಮನೆಯಲ್ಲೇ ಉಳ್ಕೊಂಡಿದ್ಲು. ಅರವಿಂದ್ ಎಲ್ಲೂ ಹೊರಗೆ ಹೋಗಿದ್ರು. ವೀರೇಂದ್ರ ರಾಜ್ ಮಾತ್ರ ಒಬ್ಬ ಹೆಲ್ಪ್ಲೆಸ್ ಪರ್ಸನ್ ತರ ಒಂದು ಕಾರ್ನರ್ ನಲ್ಲಿ ಕೂತು ಈ ಮನೆಯ ಪೀಸ್ಫುಲ್ ಅಟ್ಮಾಸ್ಫಿಯರ್ ಹಾಳಾಗ್ತಿರೋದ್ನ ನೋಡ್ತಾ ಇದ್ರು. ಮೆಟ್ಲು ಇಳಿವಾಗ ಫೋನ್ ನಲ್ಲಿ ಯಾರೋ ಇಂಪಾರ್ಟೆಂಟ್ ಪರ್ಸನ್ ಜೊತೆ ಏನೋ ಸೀರಿಯಸ್ ಮ್ಯಾಟರ್ ಚರ್ಚೆ ಮಾಡ್ತಿದ್ದ ಆದಿತ್ಯನ್ಗೆ ನಂದಿತಾರ ಆ ಲೌಡ್ ನಗು ಕೇಳಿಸ್ತು. ಆದಿತ್ಯ ಪೂರ್ತಿ ಆಂಗ್ರಿ ಲುಕ್ ನಿಂದ ನಂದಿತಾ ಕಡೆಗೆ ನೋಡ್ದ. ಆದ್ರೆ ನಂದಿತಾ ತನ್ನದೇ ವರ್ಲ್ಡ್ ನಲ್ಲಿ ಮುಳುಗ್ ಹೋಗಿದ್ರು. ಆ ಮೂಮೆಂಟ್ ನಲ್ಲಿ ಅವರು ಒಬ್ಬ ಪಕ್ಕಾ ಇಗ್ನೋರೆಂಟ್ ಲೇಡಿ ತರ ಕಾಣ್ತಿದ್ರು. ಅವರಿಗೆ ಮಿನಿಮಮ್ ಮ್ಯಾನರ್ಸ್ ಕೂಡ ಇರ್ಲಿಲ್ಲ. ಮಾತಾಡೋ ಸಭ್ಯತೆ ಇಲ್ಲ, ಕೂರೋ ಸ್ಟೈಲ್ ಕೂಡ ಸರಿಯಾಗಿರ್ಲಿಲ್ಲ. ಆದಿತ್ಯ ನಂದಿತಾ ಕಡೆ ಪೂರ್ತಿ ಸರ್ಕಾಸ್ಟಿಕ್ ಆಗಿ ನೋಡ್ತಾ ಅಂದ, ವಾವ್ ಮಿಸ್ಟರ್ ಅರವಿಂದ್ ರಾಜ್, ಐ ಹ್ಯಾವ್ ಟು ಅಡ್ಮಿಟ್, ಎಂಥ ಚಾಯ್ಸ್ ನಿಮ್ದು. ಈ ತರಹದ ಪರ್ಸನ್ ಅನ್ನ ಲವ್ ಮಾಡೋಕೆ ನೀವು ಮಾಧವಿ ರಾಜ್ನ ಬಿಟ್ಟು ಹೋದ್ರಲ್ಲ. ಒಂದು ಡೀಪ್ ಬ್ರೆತ್ ತಗೊಂಡು ಅವನು ಮೇನ್ ಡೋರ್ ಕಡೆಗೆ ನಡೆಯೋಕೆ ಸ್ಟಾರ್ಟ್ ಮಾಡ್ದ. ನಿನ್ನೆ ರಾತ್ರಿಯಿಂದ ಮಾಧವಿ ತನ್ನ ರೂಮ್ ಒಳಗೆ ಡೋರ್ ಲಾಕ್ ಮಾಡ್ಕೊಂಡು ಕೂತಿದ್ದಾಳೆ ಅಂತ ವೀರೇಂದ್ರ ರಾಜ್ ಅವನನ್ನ ತಡೆಯದೆ ಹೇಳಿದ್ರು. ಆದಿತ್ಯನ ಹೆಜ್ಜೆಗಳು ಬಾಗಿಲಿನ ಹತ್ರ ನಿಂತವು. ಅವನ ಫೇಸ್ ನಲ್ಲಿ ಒಂದ್ ಸೆಕೆಂಡ್ ಆತಂಕದ ಎಕ್ಸ್ಪ್ರೆಷನ್ ಕಾಣಿಸ್ಕೊಂತು. ಆದ್ರೆ ನೆಕ್ಸ್ಟ್ ಮೂಮೆಂಟ್ ಲಾಸ್ಟ್ ನೈಟ್ ಮಾಧವಿ ಅವರು ಆಡಿದ್ದ ಮಾತುಗಳು ನೆನಪಾದಾಗ ಅವನ ಮುಖ ಮತ್ತೆ ಪೂರ್ತಿ ಕೋಲ್ಡ್ ಆಯ್ತು. ನೀವು ನನಗಿದನ್ನ ಯಾಕೆ ಹೇಳ್ತಿದ್ದೀರಾ? ಅವ್ರೇನ್ ಸಣ್ಣ ಹುಡುಗಿ ಅಲ್ಲ, ಶಿ ಇಸ್ ಎ ಗ್ರೋನ್ ಅಪ್. ವೀರೇಂದ್ರ ರಾಜ್ ಅವರ ಮಾತಿಗೆ ಹೀಗೆ ರಿಯಾಕ್ಟ್ ಮಾಡಿ ಆದಿತ್ಯ ಮತ್ತೆ ಹೊರಗೋಗೋಕೆ ಹೆಜ್ಜೆ ಇಟ್ಟ. ವೇಟ್ ಆದಿತ್ಯ. ವೀರೇಂದ್ರ ರಾಜ್ ಆದಿತ್ಯನನ್ನ ಅಲ್ಗಾಡಿಸ್ತಾ ಅವನ್ ಹಿಂದೆನೆ ಬಂದ್ ನಿಂತ್ರು. ಯಾಕಂದ್ರೆ ಅವಳು ಈ ಕಂಡೀಷನ್ ನಲ್ಲಿ ಇರೋದಿಕ್ಕೆ ಮೇನ್ ರೀಸನ್ ನೀನು, ವೀರೇಂದ್ರ ರಾಜ್ ಸ್ವಲ್ಪ ಶಾರ್ಟ್ ವಾಯ್ಸ್ ನಲ್ಲಿ ಹೇಳಿದ್ರು. ಆದಿತ್ಯ ತನ್ನ ಮುಷ್ಟಿಯನ್ನ ಬಿಗಿದುಕೊಂಡು, ನಾನ್ ಕೂಡ ಈ ಕಂಡೀಷನ್ ಅಲ್ಲಿ ಇರೋದಿಕ್ಕೆ ಅವರೇ ರೀಸನ್ ಅಂತ ಪೂರ್ತಿ ಸೈಲೆಂಟ್ ಆಗಿ ಹೇಳ್ದ. ಆದಿತ್ಯ ಹೀಗೆ ಹೇಳ್ತಿದ್ದಾಗೆ ವೀರೇಂದ್ರ ರಾಜ್ ಅವನನ್ನ ಮಧ್ಯದಲ್ಲೇ ಅಡ್ಡಪಡಿಸಿ ಅದೇ ಟೋನ್ ನಲ್ಲಿ ಅಂದ್ರು, ಇಲ್ಲ ಮಗನೆ, ನೀನ್ ಮುಂದೆ ನಿಂತಿರೋ ಈ ಓಲ್ಡ್ ಮ್ಯಾನ್ ನಿನ್ ಈ ಸ್ಥಿತಿಗೆ ಮೇನ್ ರೀಸನ್. ನನ್ ಮೇಲೆ ನೀನು ಇನ್ನು ಕೆಲವು ವರ್ಷಗಳು ಮಾತ್ರ ರಿವೆಂಜ್ ತೀರ್ಸ್ಕೊಳ್ಳೋಕೆ ಸಾಧ್ಯ. ಅವರು ಸ್ವಲ್ಪ ಹೊತ್ತು ನಿಂತು ಮತ್ತೆ ಒಂದು ತರಹದ ಚಾಕಿಂಗ್ ವಾಯ್ಸ್ ನಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ಯಾರಿಗ್ ಗೊತ್ತು ಮೇಲಿಂದ ಆ ಫೈನಲ್ ಕಾಲ್ ಯಾವಾಗ ಬರುತ್ತೆ ಅಂತ. ವೀರೇಂದ್ರ ರಾಜ್ ಅವರ ಮಾತುಗಳನ್ನ ಕೇಳಿ ಆದಿತ್ಯ ಕಣ್ಣು ಮುಚ್ಕೊಂಡು, ನನ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೊರಡ್ತಿದ್ದೀನಿ ಅಂತ ಹೇಳ್ದ. ನಿನ್ ತಾಯಿಯನ್ನ ಇಷ್ಟು ಅಕಾಲಿಕವಾಗಿ ಕೊಲ್ಬೇಡ ಆದಿತ್ಯ. ಆ ದಿನ ಅವಳು ಸಾವಿನಿಂದ ಜಸ್ಟ್ ಮಿಸ್ ಆದ್ಲು. ಆದ್ರೆ ಆ ದಿನದಿಂದ ಇವತ್ತಿನವರೆಗೆ ಅವಳು ಎವ್ರಿ ಡೇ ಸ್ಲೋ ಆಗಿ ಸಾಯ್ತಾ ಇದ್ದಾಳೆ. ವೀರೇಂದ್ರ ರಾಜ್ ಅಲ್ಲಿಂದ ನಡೆಯೋಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಸಡನ್ ಆಗಿ ನಿಂತು ಕರಣ್ ಮತ್ತೆ ನಂದಿತಾ ಕಡೆ ನೋಡ್ತಾ ಅಂದ್ರು, ಮದ್ವೆ ಆದ್ಮೇಲೆ ಸೊಸೆ ಮಾಧವಿ ಈ ಮನೆಗ್ ಬಂದು 30 ವರ್ಷ ಆಯ್ತು. ಬಟ್ ಬಹುಶಃ ಅವಳ ಮನೆಗ್ ಬಂದ್ಮೇಲೆ ಇವತ್ತೇ ಫಸ್ಟ್ ಟೈಮ್ ಈ ಮನೆ ಕೃಷ್ಣನ್ ಆರತಿಯ ಮಂತ್ರಗಳಿಂದ ಎಕೋ ಆಗ್ತಿಲ್ಲ. ಹೀಗೆ ಹೇಳ್ತಾ ಅವರು ತಮ್ಮ ಓನ್ ಸಿಚುವೇಶನ್ ನೋಡಿ ವ್ಯಂಗ್ಯವಾಗಿ ನಗ್ತಾ ತಮ್ಮ ಸ್ಟಡಿ ರೂಮ್ ಕಡೆಗೆ ಹೋದ್ರು. ಸಂಜೆ. ರಾಜ್ ಇಂಡಸ್ಟ್ರೀಸ್. ಆದಿತ್ಯ ತನ್ನ ಕ್ಯಾಬಿನ್ ನ ಗ್ಲಾಸ್ ವಿಂಡೋ ಹತ್ರ ನಿಂತು ಕತ್ಲೆಯಲ್ಲಿ ಲೈಟ್ಸ್ ಇಂದ ಹೊಳೆಯೋ ಬೆಂಗಳೂರನ್ನ ನೋಡ್ತಿದ್ದ. ಅವನ್ ಕೈಯಲ್ಲಿ ಈ ಸಲ ಸಿಗರೇಟ್ ಅಥವಾ ಹಾಟ್ ಡ್ರಿಂಕ್ ಬದಲಿಗೆ ಒಂದು ಕಪ್ ಕಾಫಿ ಇತ್ತು. ಜೈ ಅವನಿಂದ ಸ್ವಲ್ಪ ದೂರದಲ್ಲಿ ಟೇಬಲ್ ಹತ್ರ ನಿಂತು ತನ್ನಷ್ಟಕ್ಕೆ ತಾನೇ ಚಿಂತೆ ಮಾಡ್ತಿದ್ದ. ಕಳೆದ 2 ಗಂಟೆಗಳಿಂದ ನೀವು ಕತ್ಲೆಯಲ್ಲಿ ಏನ್ ಅಥವಾ ಯಾರನ್ನ ನೋಡ್ತಿದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಸುಮ್ಮನೆ ನನ್ನನ್ನ ಇಲ್ಲಿ ನಿಲ್ಸಿದಿರಿ ಅಂತ ಅನ್ಕೊಂಡ ಜೈ ಸ್ವಲ್ಪ ಧೈರ್ಯ ಮಾಡಿ ಕೇಳ್ದ,
ಸರ್, ನೀವು ಏನ್ ಯೋಚನೆ ಮಾಡ್ತಿದ್ದೀರಾ? ಆದಿತ್ಯ ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಹೇಳ್ದ. ನಾನು ಡಿಪ್ ತಳಿತಾ ಇದ್ದೀನಿ ಜೈ. ಜೈ ಸ್ವಲ್ಪ ಕನ್ಫ್ಯೂಸ್ ಆಗಿ ಕೇಳ್ದ. ಈ ಬಿಲ್ಡಿಂಗ್ ಬಗ್ಗೆನಾ ಸರ್? ಆದಿತ್ಯ ಹಿಂದೆ ತಿರುಗಿ ತನ್ನ ಇಂಟೆನ್ಸ್ ಕಣ್ಗಳಿಂದ ಅವನನ್ನ ದಿಟ್ಟಿಸಿ ನೋಡ್ತಾ ಕೋಪವನ್ನ ಕಂಟ್ರೋಲ್ ಮಾಡ್ಕೊಂಡು ಹೇಳ್ದ. ಅದ್ವೈತ್ ಕಶ್ಯಪ್ ಬಗ್ಗೆ. ಆದಿತ್ಯನ್ ಮಾತು ಕೇಳಿ ಜೈ ಸ್ವಲ್ಪ ಹೊತ್ತು ಯೋಚನೆ ಮಾಡ್ದ. ಅವನು ಹೊರಗಡೆ ಕಾಣುವಷ್ಟು ಸಿಂಪಲ್ ಪರ್ಸನ್ ಅಲ್ಲ ಸರ್. ಕಾವ್ಯ ಮೇಡಮ್ ಮುಂದೆ ಕೂತು ತನ್ನ ಬಗ್ಗೆ ಯಾವುದೋ ಬೇರೆಯದೇ ಇಂಪ್ರೆಷನ್ ಕ್ರಿಯೇಟ್ ಮಾಡೋಕೆ ಟ್ರೈ ಮಾಡ್ತಿದ್ದಾನೆ. ಜೈ ತುಂಬಾ ಆತಂಕದಿಂದ ಹೇಳ್ದ. ಆದಿತ್ಯ ಅವನನ್ನ ಒಮ್ಮೆ ನೋಡಿ, ಕಾವ್ಯ ಮೇಡಮ್ ಫೌಂಡೇಶನ್ಗೋಸ್ಕರ 200 crore ರುಪೀಸ್ನ ಚೆಕ್ ರೆಡಿ ಮಾಡಿ ಇಡು ಅಂತ ಹೇಳ್ತಾ ಸಿಗರೇಟ್ ಲೈಟ್ ಮಾಡ್ದ. ಜೈ ಒಂದು ಕ್ಷಣನೂ ತಡ ಮಾಡ್ದೆ ಆನ್ಸರ್ ಮಾಡ್ದ. ನನಗ್ ತಿಳಿದಿರೋ ಮಟ್ಟಿಗೆ ಕಾವ್ಯ ಮೇಡಮ್ ಆ ಚೆಕ್ ಅನ್ನ ಖಂಡಿತ ಅಕ್ಸೆಪ್ಟ್ ಮಾಡಲ್ಲ. ಸ್ಪೆಷಲಿ ನಿಮ್ಮಿಂದ ಅಂತೂ ಚಾನ್ಸೇ ಇಲ್ಲ. ಹೀಗೆ ಹೇಳ್ತಾ ಆದಿತ್ಯನ ಕಣ್ಣುಗಳನ್ನ ನೋಡಿದ ಜೈಗೆ ಆ ಕಣ್ಣುಗಳ ಹೀಟ್ನಲ್ಲಿ ತಾನಿವತ್ತು ಜೀವಂತವಾಗಿ ಸುಟ್ಟು ಹೋಗ್ತೀನಿ ಅಂತ ಫೀಲ್ ಆಯ್ತು. ಆದಿತ್ಯ ಉರಿಯೋ ಕಣ್ಗಳಿಂದ ಅವನನ್ನೇ ದಿಟ್ಟಿಸ್ ನೋಡ್ತಾ ಕೇಳ್ದ. ಕಾವ್ಯ ಮೇಡಮ್ ಬಗ್ಗೆ ನಿನ್ಗೆಷ್ಟು ಗೊತ್ತು? ಅಂಡ್ ಏನ್ ಗೊತ್ತು ಅಂತ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಾ? ಆದಿತ್ಯನ ಆ ಡೇಂಜರಸ್ ಲುಕ್ ನೋಡಿ ಜೈ 2 ಸ್ಟೆಪ್ಸ್ ಹಿಂದಕ್ಕೆ ಹೋಗಿ ನಡುತ್ತಿರೋ ವಾಯ್ಸ್ ನಲ್ಲಿ ಹೇಳ್ದ. ನನ್ಗೇನು ಗೊತ್ತಿಲ್ಲ ಸರ್. ಮೇಡಮ್ ಈಗಷ್ಟೇ ಆಫೀಸ್ ಬಂದಿದ್ದಾರೆ ಅಷ್ಟೇ. ನಾನು ಅವ್ರನ್ನ ಮತ್ತೆ ಎಲ್ಲಾದ್ರೂ ನೋಡಿದ್ರು ಗುರ್ತಿ ಹಿಡಿಯಲ್ಲ ಅನ್ಸುತ್ತೆ. ಅಷ್ಟೇ ನನಗೆ ಗೊತ್ತಿರೋದು ಅಂತ ಹೇಳ್ತಾ ತನ್ನ ನೋಟವನ್ನ ಕೆಳಗ್ ತಗ್ಗಿಸ್ದ. ಆದಿತ್ಯ ತುಂಬಾ ಕೋಲ್ಡ್ ಆಗಿ ಹೇಳ್ದ. ಜಸ್ಟ್ ಗೆಟ್ ಲಾಸ್ಟ್. ಇದನ್ ಕೇಳದ್ದೇ ತಡ ಜೈ ಬಾಗಿಲಿನ ಕಡೆಗೆ ಫುಲ್ಲು ಸ್ಪೀಡ್ ನಲ್ಲಿ ಓಡೋಕೆ ಸ್ಟಾರ್ಟ್ ಮಾಡ್ದ. ಕ್ಯಾಬಿನ್ ಡೋರ್ ಓಪನ್ ಮಾಡಿ ಹೊರಗ್ ಬರ್ಬೇಕು ಅಷ್ಟರಲ್ಲಿ ಬ್ಲ್ಯಾಕ್ ಶರ್ಟ್ ಮತ್ತೆ ಅಲ್ಟ್ರಾ ಮಾಡರ್ನ್ ಡ್ರೆಸ್ ಹಾಕೊಂಡು ತನ್ನ ಮುಂದೆ ನಿಂತಿದ್ದ ಆ ಸೆಕ್ಸಿ ಹುಡುಗಿಯನ್ನ ನೋಡ್ದ. ಅವಳನ್ನ ನೋಡಿದ ಜೈ ಒಂದು ಕ್ಷಣ ಸ್ಟನ್ ಆಗಿ ಹಾಗೆಯೇ ದಿಟ್ಟಿಸಿ ನಿಂತು ಬಿಟ್ಟ. ಆದಿತ್ಯನ್ ಕ್ಯಾಬಿನ್ ಇಲ್ಲೇ ಇದೆಯಾ? ಆ ಹುಡುಗಿ ತುಂಬಾ ಸೆಡಕ್ಟಿವ್ ವಾಯ್ಸ್ ನಲ್ಲಿ ಕೇಳಿದ್ಲು. ಜೈಗೆ ಅವಳ ಬ್ಯೂಟಿ ನೋಡಿ ಏನು ಕೇಳಿಸದಾಗೆ ಬ್ಲ್ಯಾಂಕ್ ಆಗಿದ್ದ. ಆ ಹುಡುಗಿ ಅವನ್ ಫೇಸ್ ಮುಂದೆ ಬೆರಳುಗಳನ್ನ ಆಡಿಸಿ, ಎಕ್ಸ್ಕ್ಯೂಸ್ ಮೀ, ಇದು ಆದಿತ್ಯನ್ ಕ್ಯಾಬಿನಾ? ಹೌದು. ಜೈ ತನ್ನ ಕಣ್ಣುಗಳನ್ನ ಅಗ್ಲ ಮಾಡಿ ಅವಳನ್ನೇ ದಿಟ್ಟಿಸ್ತಾ ಕೇವಲ ಇಷ್ಟೇ ಹೇಳೋಕೆ ಸಾಧ್ಯ ಆಯ್ತು. ಆ ಹುಡುಗಿ ಜೈ ಭುಜವನ್ನ ತನ್ನ ಒಂದು ಬೆರಳಿನಿಂದ ಸೈಡ್ ತಳ್ಳಿ ಆದಿತ್ಯನ್ ಕ್ಯಾಬಿನ್ ಡೋರ್ ನಾಕ್ ಮಾಡ್ದೇನೆ ಒಳಗೆ ಎಂಟ್ರಿ ಕೊಟ್ಲು. ಆ ಹುಡುಗಿ ಪರ್ಮಿಷನ್ ಇಲ್ಲದೆ ಒಳಗೆ ಹೋಗೋದನ್ನ ನೋಡಿ ಜೈ ಕುತೂಹಲದಿಂದ ಬಾಗಿಲು ಸ್ವಲ್ಪ ಓಪನ್ ಮಾಡಿ ಒಳಗಡೆ ಏನಾಗ್ತಿದೆ ಅಂತ ಇಣುಕ್ ನೋಡ್ದ. ಅವಳು ನೇರವಾಗಿ ಆ ಗ್ಲಾಸ್ ವಿಂಡೋ ಹತ್ರ ನಡೆದು ಅಲ್ಲಿ ನಿಂತಿದ್ದ ಆದಿತ್ಯನನ್ನ ಅಪ್ಪಿಕೊಂಡ್ಲು. ಆದ್ರೆ ಆದಿತ್ಯ ತಕ್ಷಣ ಅವಳನ್ನ ತನ್ನಿಂದ ದೂರ ತಳ್ದ. ಹುಡುಗಿ ಸ್ವಲ್ಪ ರೊಮ್ಯಾಂಟಿಕ್ ಸ್ವರದಲ್ಲಿ, ಐ ರಿಯಲಿ ಮಿಸ್ಡ್ ಯು ಆದಿ ಅಂತ ಹೇಳಿದ್ಲು. ಆದಿತ್ಯ ಏನು ಆನ್ಸರ್ ಮಾಡ್ದೆ ತನ್ನ ಚೇರ್ ಹತ್ರ ಹೋಗಿ ಹೆಡ್ ರೆಸ್ಟ್ ಮೇಲೆ ತಲೆ ಇಟ್ಕೊಂಡು ಕುಳಿತ. ಆ ಹುಡುಗಿ ಅವನ್ ಹಿಂದೆ ಹೋಗಿ ನಿಂತು ಅವನ್ ಶೋಲ್ಡರ್ ಮೇಲೆ ಕೈ ಹಾಕಿ ಕೆಳಗ್ ಬಾಗಿ ಅವನ್ ಹತ್ರ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಜೈ ಮುಂದೆ ಏನಾಗುತ್ತೆ ಅಂತ ನೋಡೋ ಮೊದ್ಲೆ ಹಿಂದಿನಿಂದ ಒಂದು ವಾಯ್ಸ್ ಕೇಳಿಸ್ತು. ನೀನು ಆದಿತ್ಯ ರಾಜ್ ಮೇಲೆ ಸ್ಪೈ ಮಾಡ್ತಿದ್ಯಾ? ಬಹುಶಃ ನಿನ್ಗೆ ನಿನ್ ಲೈಫ್ ಮೇಲೆ ಪ್ರೀತಿ ಇಲ್ಲ ಅನ್ಸುತ್ತೆ. ಜೈ ಪೂರ್ತಿ ಬೆಚ್ಚಿ ಬಿದ್ದು ಹಿಂದೆ ತಿರುಗಿ ನೋಡ್ದ. ಅವನ್ ಹಿಂದೆ ರಾಹುಲ್ ತನ್ನ ಐಬ್ರೋಸ್ ಮೇಲೆ ಮಾಡಿ ತುಂಬಾ ಅನುಮಾನದಿಂದ ಅವನನ್ನೇ ನೋಡ್ತಿದ್ದ. ರಾಹುಲ್ ತನ್ನ ಕಣ್ಣುಗಳಲ್ಲೇ ಏನಾಗ್ತಿದೆ ಇಲ್ಲಿ ಅಂತ ಕ್ವಶನ್ ಮಾಡ್ದ. ಅದು ಅದು ಸರ್. ಜೈ ಮಾತುಗಳು ಬಾಯಲ್ಲೇ ಸಿಕ್ಕಾಕೊಂಡ್ವು. ಇನ್ನಷ್ಟು ಕ್ಲಿಯರ್ ಆಗಿ ಹೇಳು ಜೈ. ಜೈ ಈ ರೀತಿ ತೊರ್ಲುತ್ತಿರೋದನ್ನ ನೋಡಿ ರಾಹುಲ್ ಸ್ವಲ್ಪ ಕೋಪದಿಂದಲೇ ಹೇಳ್ದ. ಜೈ ನಡುಗ್ತಿರೋ ವಾಯ್ಸ್ ನಲ್ಲಿ ಅಂದ. ಅದು ಸರ್, ಅಲ್ಲಿ ಸಿಂಹ ಜಿಂಕೆಯನ್ನ ಬೇಟೆಯಾಡ್ತಿದ್ಯೋ ಅಥವಾ ಆ ಜಿಂಕೆನೆ ಸಿಂಹವನ್ನ ಹಂಟ್ ಮಾಡ್ತಿದ್ಯೋ ನನ್ಗಂತೂ ಅರ್ಥ ಆಗ್ತಿಲ್ಲ ಅಂತ ತನ್ನ ಉಗುಳನ್ನ ನುಗ್ದ. ಆದ್ರೆ ಈ ವಿಷಯ ಏನಾದ್ರೂ ಸಿಂಹಗ್ ಗೊತ್ತಾದ್ರೆ ಅಲ್ಲಿ ದೊಡ್ಡ ಅನಾಹುತ ಆಗೋದ್ ಗ್ಯಾರಂಟಿ. ಜೈ ಒಂದೇ ಉಸಿರಲ್ಲಿ ಇದನ್ನ ಹೇಳಿ ರಾಹುಲ್ ಕಡೆಗೆ ಆತಂಕದಿಂದ ನೋಡೋಕೆ ಸ್ಟಾರ್ಟ್ ಮಾಡ್ದ. ರಾಹುಲ್ ಜೈ ಕಡೆ ಒಂದು ಹತಾಶೆಯ ಲುಕ್ ಕೊಟ್ಟು ಆದಿತ್ಯನ್ ಕ್ಯಾಬಿನ್ ಒಳಗಡೆ ಹೋದ. ಜೈ ಹೊರಗಡೆ ನಿಂತು ಅಂದ್ಕೊಂಡ,
ಈ ಹಠಮಾರಿ ಪರ್ಸನ್ ಮದ್ವೆ ಆಗಿರೋ ಆ ಲೇಡಿ ಕೂಡ ಅಷ್ಟೇ ಹಠಮಾರಿ. ಈಗೇನಾದ್ರೂ ಸರ್ ತನ್ನ ಕ್ಯಾಬಿನ್ ನಲ್ಲಿ ಬೇರೊಬ್ಬ ಹುಡುಗಿ ಜೊತೆ ಈ ಪೊಸಿಷನ್ ನಲ್ಲಿ ಇರೋದನ್ನ ಅವಳು ನೋಡಿದ್ರೆ ಮುಂದೆ ಏನಾಗುತ್ತೆ ಅಂತ ಇಮ್ಯಾಜಿನ್ ಮಾಡೋಕ್ಕೂ ಭಯ ಆಗ್ತಿದೆ. ಜೈ ಸುತ್ತಲೂ ನೋಡಿ, ಜೈ ಮಗನೇ, ನೀನ್ ಸದ್ದಿಲ್ದೆ ಇಲ್ಲಿಂದ ಜಾರ್ಕೊಳ್ಳೋದೇ ಸೇಫ್ ಅಂತ ಪ್ಲಾನ್ ಮಾಡಿ ಲಿಫ್ಟ್ ಕಡೆ ಓಡ್ದ. ರಾಹುಲ್ ಆದಿತ್ಯನ್ ಕ್ಯಾಬಿನ್ ಎಂಟರ್ ಆದ ತಕ್ಷಣ ಅಲ್ಲಿರೋ ಆ ಹುಡುಗಿಯನ್ನ ನೋಡಿ ಫುಲ್ಲು ಸರ್ಪ್ರೈಸ್ ಆಗಿ ಕೇಳ್ದ, ಮಾಯಾ ನೀನಾ? ಆದಿತ್ಯನ್ಗೆ ಹೋಗಿ ಅವನನ್ನ ಕಿಸ್ ಮಾಡೋಕ್ ಹೋದ ಮಾಯಾ ಬಾಗ್ಲು ಓಪನ್ ಆಗಿರೋ ಸೌಂಡ್ ಕೇಳಿ ಸ್ವಲ್ಪ ಗಾಬರಿ ಆದ್ಲು. ಆಮೇಲೆ ರಾಹುಲ್ನ ನೋಡಿ, ಹೇ ಹಾಯ್ ರಾಹುಲ್ ಅಂತ ಹೇಳ್ತಾ ಅವನ ಹತ್ರ ಬಂದು ಅವನನ್ನ ಹಗ್ ಮಾಡ್ಕೊಂಡ್ಲು. ಆದ್ರೆ ಆದಿತ್ಯ ಮಾತ್ರ ಇನ್ನೂ ಕಣ್ಮುಚ್ಚಿ ಯಾವುದೋ ಡೀಪ್ ಯೋಚನೆಯಲ್ಲಿದ್ದ. ಮಾಯಾ ಅಲ್ಲಿ ಇರೋದು ಅಥವಾ ಅವಳು ಏನ್ ಮಾಡ್ತಿದ್ದಾಳೆ ಅನ್ನೋದು ಅವನ್ಗೆ ಯಾವುದೇ ಡಿಫ್ರೆನ್ಸ್ ಮಾಡ್ತಿರ್ಲಿಲ್ಲ. ರಾಹುಲ್ ಅವಳನ್ನ ಹಗ್ ಮಾಡ್ಕೊಂಡು ಪೂರ್ತಿ ಶಾಕ್ ಆದವನಂತೆ ಕೇಳ್ದ, ಹೇ, ನಾನ್ ಇವತ್ ಆಫ್ಟರ್ನೂನ್ ಅಷ್ಟೇ ನಿನ್ ಮೆಸೇಜ್ ಕಳ್ಸಿದ್ದೆ, ನೀನ್ ಇಷ್ಟು ಬೇಗ ಇಲ್ಲಿಗೆ ಬಂದ್ಬಿಟ್ಟ? ರಾಹುಲ್ ಮಾತ್ ಕೇಳಿ ಮಾಯಾ ತುಂಬಾ ಕ್ಯಾಶುಯಲ್ ಆಗಿ ನಕ್ಲು. ಅಲ್ಲಿ ಕುರ್ಚಿಯ ಹೆಡ್ರೆಸ್ಟ್ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಚಿ ಚೇರನ್ನ ಲೆಫ್ಟ್ ಅಂಡ್ ರೈಟ್ ತಿರುಗಿಸ್ತಿದ್ದ ಆದಿತ್ಯ ಯಾವುದೇ ಎಮೋಷನ್ಸ್ ಇಲ್ಲದೆ ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಅಂದ, ಅವಳು ಆಲ್ರೆಡಿ ಏರ್ಪೋರ್ಟ್ ನಲ್ಲೇ ಕೂತಿದ್ಲು. ನೀನ್ ಯಾವಾಗ ಕಾಲ್ ಮಾಡ್ತೀಯ ಅಂತ ವೆಯ್ಟ್ ಮಾಡ್ತಿದ್ಲು. ನೀನ್ ಮೆಸೇಜ್ ಮಾಡಿದ್ದೆ ತಡ, ಅವಳ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಇಲ್ಲಿಗೆ ಲ್ಯಾಂಡ್ ಆಗ್ಬಿಟ್ಟಿದ್ದಾಳೆ. ಇದನ್ ಕೇಳಿ ರಾಹುಲ್ ಜೋರಾಗಿ ನಕ್ಕ. ಮಾಯಾ ಅವನ ಕಡೆ ಮುಖ ಮಾಡಿ ಅಂದ್ಲು, ನೀನು ನನ್ನ ಇನ್ಸಲ್ಟ್ ಮಾಡೋಕೆ ಇಲ್ಲಿ ಕರ್ಸ್ಕೊಂಡಿದ್ದ ಅಲ್ವಾ ರಾಹುಲ್? ರಾಹುಲ್ ಅವಳಿಗೆ ಎಕ್ಸ್ಪ್ಲೈನ್ ಮಾಡ್ದ, ತನ್ನ ನಗುವನ್ನ ಕಂಟ್ರೋಲ್ ಮಾಡ್ತಾ ಅಂದ, ಯಾರ್ ನಿನ್ನ ಇನ್ಸಲ್ಟ್ ಮಾಡ್ತಿದ್ದಾರೆ? ಆಮೇಲೆ ಅವಳ ಕೈ ಹಿಡ್ಕೊಂಡು, ಸರಿ, ನೀನು ಆದಿತ್ಯನನ್ನ ಮೀಟ್ ಮಾಡ್ಬೇಕಾದ್ರೆ ಬಾ, ನಿನ್ಗೆ ನನ್ನ ಕ್ಯಾಬಿನ್ ತೋರಿಸ್ತೀನಿ ಅಂಡ್ ನನ್ ಕೆಲವು ಪಾಯಿಂಟ್ಸ್ ಬಗ್ಗೆನೂ ಡಿಸ್ಕಸ್ ಮಾಡ್ಬೇಕು. ರಾಹುಲ್ ಹೀಗೆ ಹೇಳ್ತಿದ್ದಾಗೆ ಮಾಯಾ ಆದಿತ್ಯನ್ ಕಡೆ ಒಮ್ಮೆ ಕಣ್ಣು ಹಾಯಿಸಿದ್ಲು. ಅವನು ಇನ್ನು ತನ್ನದೇ ಆದ ಯಾವುದೋ ಆಳ್ವ ಥಾಟ್ಸ್ ನಲ್ಲಿ ಮುಳುಗಿದ್ದ. ಸಿ ಯು ಟುಮಾರೋ ಆದಿತ್ಯ, ಬಾಯ್ ಅಂತ ಹೇಳ್ತಾ ಅವಳು ಅಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡಿದ್ಲು. ಇನ್ನೊಂದ್ ಕಡೆ ಆದಿತ್ಯನ್ಗೆ ಮಾಯಾ ಹೋಗ್ತಿರೋ ಬಗ್ಗೆ ಯಾವುದೇ ಅಬ್ಜೆಕ್ಷನ್ ಇರಲಿಲ್ಲ. ಅವನು ಕಣ್ಬಿಟ್ಟು ನೋಡೋಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ಈ ಮೂಮೆಂಟ್ ನಲ್ಲಿ ಅವನ್ ಹಾರ್ಟ್ ಮತ್ತೆ ಮೈಂಡ್ ಎರಡರಲ್ಲೂ ಕೇವಲ ಕಾವ್ಯ ಮಾತ್ರ ಇದ್ಲು. ಆಗ್ಲೇ ಲೇಟ್ ನೈಟ್ ಆಗಿತ್ತು. ಆದ್ರೆ ಕಾವ್ಯ ಇನ್ನೂ ಆ ಅದ್ವೈತ್ ಜೊತೆಗೆ ಇದ್ದಾಳೆ ಅನ್ನೋದು ಅವನನ್ನ ಇರಿಟೇಟ್ ಮಾಡ್ತಿತ್ತು. ಕಣ್ಮುಚ್ಚಿ ತನ್ನ ಚೇರನ್ನ ಲೆಫ್ಟ್ ಅಂಡ್ ರೈಟ್ ರೊಟೇಟ್ ಮಾಡ್ತಾ ಅಂದ್ಕೊಂಡ, ನನ್ ಪೇಷನ್ಸ್ ಚೆಕ್ ಮಾಡ್ಬೇಡ ವೈಫಿ. ತುಂಬಾ ಕಾಮ್ ಫೇಸ್ ಮತ್ತೆ ಕೋಲ್ಡ್ ವಾಯ್ಸ್ ನಲ್ಲಿ ತನ್ನಲ್ಲೇ ಮಾತಾಡ್ಕೊಂಡ, ಇಷ್ಟೊತ್ತಿನವರೆಗೂ ಆ ಅದ್ವೈತ್ ಜೊತೆ ನೀನ್ ಏನ್ ಮಾಡ್ತಿದ್ಯಾ? ಇವತ್ತೇ ಇಡೀ ಪ್ರಾಜೆಕ್ಟ್ ಫಿನಿಶ್ ಮಾಡೋಕೆ ಪ್ಲಾನ್ ಮಾಡಿದೀರಾ? ಆದಿತ್ಯ ಹೀಗೆ ಯೋಚನೆ ಮಾಡ್ತಿದ್ದಾಗ್ಲೇ ಫೋನ್ನಲ್ಲಿ ಮೆಸೇಜ್ ಬೀಪ್ ಸೌಂಡ್ ಕೇಳಿಸ್ತು. ಟೇಬಲ್ ಮೇಲಿದ್ದ ಫೋನ್ ತಗೊಂಡು ಚೆಕ್ ಮಾಡಿದಾಗ ಅದು ಜೈ ಕಳಿಸಿದ ಮೆಸೇಜ್ ಆಗಿತ್ತು. ಮೇಡಮ್ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದಾರೆ ಸರ್. ಆದಿತ್ಯ ಆ ಮೆಸೇಜ್ ಓದಿ ಮತ್ತೆ ಕಣ್ಮುಚ್ಕೊಂಡ. ಫೋನನ್ನ ಆಲ್ಮೋಸ್ಟ್ ಪಕ್ಕಕ್ಕೆ ಎಸೆದವನಂತೆ ಸೋಮಾರಿಯಾಗಿ ಅಂದ, ನೀನು ನನ್ನ ಮೈಂಡ್ ಇಂದ ಹೊರಗೆ ಬರ್ತಾನೆ ಇಲ್ಲ ವೈಫಿ. ನಾನು ಬೇರೆ ಏನ್ ಕೆಲಸ ಮಾಡ್ಲಿ? ಆಮೇಲೆ ಅವ್ನು ಡೀಪ್ ಬ್ರೇಕ್ ತಗೊಂಡು, ಓಹ್ ಕವನ. ಅಷ್ಟರಲ್ಲಿ ಜೈನಿಂದ ಇನ್ನೊಂದು ಮೆಸೇಜ್ ಬಂತು, ಸರ್ ನೈಟ್ 9ಕ್ಕೆ ಮೀಟಿಂಗ್ ಇದೆ. ಮೆಸೇಜ್ ಓದ್ತಾನೆ ಆದಿತ್ಯ ತನ್ನ ರಿಸ್ಟ್ ವಾಚ್ ನೋಡ್ದ. ಅಲ್ಲಿ ಟೈಮ್ ಆಗಲೇ 8:30 ತೋರಿಸ್ತಿತ್ತು. ಒಂದು ಡೀಪ್ ಬ್ರೆತ್ ತಗೊಂಡು ತನ್ನ ಬ್ಲೇಸರ್ ಎತ್ಕೊಂಡವನೇ ಮೀಟಿಂಗ್ಗೆ ರೆಡಿ ಆದ. ರಾತ್ರಿಯ ಸಮಯ, ರಾಜ್ವಿಲ್ಲ. ಅಮ್ಮ, ನೀವೇ ಬಾಗ್ಲು ಓಪನ್ ಮಾಡ್ತೀರಾ ಅಥವಾ ನಾನು ಇದನ್ನ ಬ್ರೇಕ್ ಮಾಡ್ಬೇಕಾ? ಆಮೇಲೆ ನಿಮ್ ಸೊಸೆ ವರದಕ್ಷಿಣೆ ತರ್ಲಿಲ್ಲ, ಅದ್ರ ಜೊತೆಗೆ ಮನೇಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿದ್ದಾಳೆ ಅಂತ ಮಾತ್ರ ಕಂಪ್ಲೇಂಟ್ ಮಾಡ್ಬೇಡಿ. ಕಾವ್ಯ ಮಾಧವಿಯವರ ರೂಮ್ ಡೋರನ್ನ ಜೋರಾಗಿ ಬಡಿತಾ ಇದ್ಲು. ವೀರೇಂದ್ರರಾಜ್ ಕಾವ್ಯಗೆ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾ ಅಂದ್ರು, ನಿಲ್ಲು ಮಗ್ಳೆ, ನಾನು ನಿನ್ ಹತ್ರ ಮಾತಾಡ್ತೀನಿ. ಕಾವ್ಯ ಫುಲ್ ಸಿಟ್ಟಿಂದ ಗುಡುಕ್ತಾ, ಇಲ್ಲ ಗುರುಜಿ, ನನ್ ಅತ್ತೆ ತುಂಬಾ ಹಠಮಾರಿ. ಈಗ ನನ್ಗೆ ಅರ್ಥ ಆಗ್ತಿದೆ ನನ್ನ ಹಸ್ಬೆಂಡ್ ಯಾಕಿಷ್ಟೊಂದು ಸ್ಟಬರ್ನ್ ಅಂತ. ಅವನ್ ಪಕ್ಕ ನನ್ನ ಅತ್ತೆ ಅಂತೇನೆ ಅದೇ ಆಟಿಟ್ಯೂಡ್ ತಗೊಂಡ್ ಬಂದಿದ್ದಾನೆ. ಆಮೇಲೆ ಮತ್ತೆ ಬಾಗ್ಲನ್ನ ಸ್ಟ್ರಾಂಗ್ ಆಗಿ ನಾಕ್ ಮಾಡ್ತಾ, ಅಮ್ಮ ಮಗ ಇಬ್ರು ಸೇರಿ ನಮ್ಗೆ ತುಂಬಾ ಟಾರ್ಚರ್ ಕೊಡ್ತಿದ್ದಾರೆ
ಅಂತ ಹೇಳಿದ್ಲು. ಅಷ್ಟರಲ್ಲಿ ನಂದಿತಾ ತನ್ನ ಸೊಂಟ ಅಲ್ಲಾಡಿಸ್ತಾ ಸೀನ್ಗೆ ಎಂಟ್ರಿ ಕೊಟ್ಲು. ನೀನು ಒಬ್ಬನೇ ಮಗ ಜೀವಂತವಾಗಿರುವಾಗ್ಲೇ ಅವನನ್ನ ಕೊಂದಿದ್ಯಾ ಮಾಧವಿ? ಯಾವ ತಾಯಿ ತಾನೇ ತನ್ನ ಓನ್ ಸನ್ ಹತ್ರ ನೀನ್ ಸಾಯ್ಬೇಕಿತ್ತು ಅಂತ ಹೇಳ್ತಾಳೆ? ನೀನೇ ಹೇಳು. ನಂದಿತಾ ಇಷ್ಟೊಂದು ಚೀಪ್ ಆಗಿ ಮಾತಾಡಿದಾಗ ಕಾವ್ಯಳ ಉರಿಯೋ ಕಣ್ಗಳು ಅವಳನ್ನೇ ದಿಟ್ಟಿಸೋಕೆ ಸ್ಟಾರ್ಟ್ ಮಾಡಿದ್ವು. ಕಾವ್ಯ ತನ್ನ ಕಣ್ಣುಗಳಿಂದಾನೇ ಅವಳನ್ನ ಬ್ಲಾಸ್ಟ್ ಮಾಡೋ ರೇಂಜ್ ನೋಡ್ತಾ ಇದ್ಲು. ಕಾವ್ಯ ನಂದಿತಾನ ಪೂರ್ತಿ ಸಿಟ್ಟಿನಿಂದ ದಿಟ್ಟಿಸಿ ನೋಡಿದ್ಲು. ತನ್ನ ಮಾತುಗಳನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಅಂದ್ಲು, ನಂದಿತಾ ಆಂಟಿ, ನೀವು ಜಸ್ಟ್ ಒಬ್ಬ ಗೆಸ್ಟ್ ಅಷ್ಟೇ. ಗೆಸ್ಟ್ ತರ ಇರೋದನ್ನ ಕಲೀರಿ. ನಿಮ್ಮ ಊಟನ ನಿಮ್ಮ ರೂಮ್ಗೆ ತಲುಪಿಸ್ತೀವಿ. ದಯವಿಟ್ಟು ನಿಮ್ಮ ರೂಮಲ್ಲೇ ಇರಿ. ಹೀಗೆ ಹೇಳ್ತಾ ಅವಳು ಮತ್ತೆ ಬಾಗಿಲು ತಟ್ಟಿ ಮಾಧವಿ ಅವ್ರಿಗೆ ಹೇಳಿದ್ಲು, ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್, ಮತ್ತೆ ನಮ್ಮ ಇಂಟರ್ನಲ್ ಇಶ್ಯೂಸ್ನಲ್ಲಿ ಬೇರೆ ಯಾರಾದರೂ ಇಂಟರ್ಫಿಯರ್ ಆಗೋದು ನಮ್ಗಿಷ್ಟ ಇಲ್ಲ. ಕಾವ್ಯ ಹೀಗೆ ಹೇಳಿ ಮಾಧವಿ ಅವರನ್ನ ಮತ್ತೆ ಕರೆಯೋಕೆ ಸ್ಟಾರ್ಟ್ ಮಾಡಿದ್ಲು. ನಂದಿತಾ ಕೋಪದಿಂದ ಪೂರ್ತಿ ಶಾಕ್ ಆಗಿದ್ಲು. ನೀನ್ ಎಷ್ಟು ಧೈರ್ಯ ಇರ್ಬೇಕು ನನ್ನ ಎದುರು ಹೀಗೆ ಮಾತಾಡೋಕೆ? ನೀನೊಬ್ಬ ಅನಾಥೆ. ಸೊ ನಿನ್ ಪೇರೆಂಟ್ಸ್ ಮನೆಯಿಂದ ಏನಾದ್ರೂ ಕಲ್ತಿದ್ಯಾ ಅನ್ನೋ ಪ್ರಶ್ನೆನೇ ಬರಲ್ಲ. ಅಟ್ಲೀಸ್ಟ್ ನೀನ್ ಅತ್ತೆ ಕೂಡ ನಿನ್ಗೆ ಯಾವುದೇ ಬೇಸಿಕ್ ಮ್ಯಾನರ್ಸ್ ಕಲ್ಸಿಲ್ಲ ಅನ್ಸುತ್ತೆ ಅಂತ ಹೇಳಿದ್ಲು. ನಂದಿತಾ ಆಡಿದ ಆ ಚೀಪ್ ಮಾತುಗಳನ್ನ ಕೇಳಿ ಕಾವ್ಯಾಳ ಕೈಗಳು ಗಾಳಿಯಲ್ಲೇ ನಿಂತ್ವು. ಅಷ್ಟರಲ್ಲಿ ವೀರೇಂದ್ರ ರಾಜ್ ನಂದಿತಾ ಅಂತ ಜೋರಾಗಿ ಅಬ್ಬರಿಸಿದ್ರು. ಅವ್ರ ವಾಯ್ಸ್ ಎಷ್ಟೊಂದು ಲೌಡ್ ಅಂಡ್ ಆಂಗ್ರಿ ಆಗಿತ್ತು ಅಂದ್ರೆ ನಂದಿತಾ ಪೂರ್ತಿ ಭಯ ಬಿದ್ದು ಉದ್ದೆಯಾದ ಬೆಕ್ಕಿನಂತೆ ಅಲ್ಲಿಯೇ ಸ್ಟ್ಯಾಚು ಆಗಿ ನಿಂತುಬಿಟ್ಲು. ಕಾವ್ಯ ಹಿಂದೆ ತಿರುಗಿ ನಂದಿತಾ ಕಡೆಗೆ ಹೆಜ್ಜೆ ಇಟ್ಲು. ವೀರೇಂದ್ರ ರಾಜ್ ಅವರನ್ನ ನೋಡಿ ಶಾಂತವಾಗಿರೋಕೆ ಸನ್ನೆ ಮಾಡಿ ನಂದಿತಾ ಎದುರು ಬಂದು ನಿಂತ್ಲು. ನಿಮ್ಗೆ ಒಳ್ಳೆ ವ್ಯಾಲ್ಯೂಸ್ ಕೊಟ್ಟಿರೋ ಪೇರೆಂಟ್ಸ್, ಖಂಡಿತ ನನ್ನತ್ತೆಗೂ ಅದೇ ಸಂಸ್ಕಾರ ಕೊಟ್ಟಿರ್ಬೇಕಲ್ವಾ? ಆದ್ರೂ ನಿಮ್ಮಿಬ್ರು ನಡುವೆ ಇಷ್ಟೊಂದು ಡಿಫ್ರೆನ್ಸ್ ಯಾಕಿದೆ? ಇನ್ನು ನಾನ್ ಅನಾಥೆ ಅಂತ ನೀವ್ ಅನ್ಕೊಂಡಿದ್ರೆ ಅದು ನಿಮ್ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೆ. ಹೀಗೆ ಹೇಳ್ತಾ ಅವಳು ನಂದಿತಾನ ಮೇಲಿಂದ ಕೆಳಗೋರ್ಗೂ ಒಂಥರ ಸರ್ಕಾಸ್ಟಿಕ್ ಲುಕ್ಕಿಂದ ನೋಡಿದ್ಲು. ನನ್ನ ಅತ್ತೆ ನನಗೆ ಒಂದು ಮಾತು ಹೇಳ್ಕೊಟ್ಟಿದ್ದಾರೆ, ರಿಲೇಶನ್ಶಿಪ್ಗೆ ರೆಸ್ಪೆಕ್ಟ್ ಕೊಡೋರಿಗೆ ಮಾತ್ರ ನಾನು ಗೌರವ ಕೊಡಬೇಕು ಅಂತ, ಸುಮ್ಮನೆ ಕಂಡ ಟಾಮ್, ಡಿಕ್ ಅಂಡ್ ಹ್ಯಾರಿಗಲ್ಲ. ಇದನ್ ಕೇಳಿದ್ ನಂದಿತಾ ಫುಲ್ಲು ಕೋಪದಿಂದ ಕಾವ್ಯ ಮೇಲೆ ಕೈ ಎತ್ತಿದ್ಲು. ನೀನೆಂತ ಅನ್ಕಲ್ಚರ್ಡ್ ಹುಡುಗಿ ಅಂತ ಗುಡುಗುದ್ಲು. ಕಾವ್ಯ ಅವಳ ಕೈಯನ್ನ ಗಾಳಿಯಲ್ಲೇ ಹಿಡಿದು ನಿಲ್ಸಿದ್ಲು. ನಾನು ಸಭ್ಯವಾಗಿ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿರೋರ ಹತ್ರ ಮಾತ್ರ ಡಿಸೆಂಟ್ ಆಗಿ ಇರ್ತೀನಿ. ಈ ಮಿಸ್ಟೇಕ್ ಅನ್ನ ಮತ್ತೆ ರಿಪೀಟ್ ಮಾಡ್ಬಿಡಿ. ಯಾಕಂದ್ರೆ ನಾನೇನೋ ನೀವು ದೊಡ್ಡವರು ಅಂತ ಗೌರವ ಕೊಡ್ತಿದ್ದೀನಿ, ಆದ್ರೆ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಧ್ಯ ಎಷ್ಟೇ ದ್ವೇಷ ಇದ್ರು ನೀವು ನನ್ನ ಮೇಲೆ ಕೈ ಎತ್ತಿದ್ದೀರಾ ಅಂತ ಅವ್ರಿಗೆ ಏನಾದ್ರೂ ಗೊತ್ತಾದ್ರೆ ಅವರು ಈ ಏಜ್ ಅಥವಾ ರೆಸ್ಪೆಕ್ಟ್ ಯಾವುದನ್ನು ನೋಡಲ್ಲ, ನೆನ್ಪಿರ್ಲಿ. ಹೀಗೆ ಹೇಳ್ತಾ ಅವಳು ವೀರೇಂದ್ರ ರಾಜ್ ಅವರಿಗೆ ಅಲ್ಲಿಂದ ಹೋಗೋಕೆ ಸನ್ನೆ ಮಾಡಿ ಮಾಧವಿಯವರ ರೂಮ್ ಕಡೆಗೆ ತಿರುಗಿದ್ಲು. ಅಷ್ಟರಲ್ಲಿ ಮಾಧವಿಯವರ ರೂಮ್ ಡೋರ್ ಓಪನ್ ಆಗೋ ಸೌಂಡ್ ಕೇಳಿ ಇಬ್ರು ಆ ಕಡೆ ನೋಡಿದ್ರು. ವೀರೇಂದ್ರ ರಾಜ್ ಕಾವ್ಯಾಳಿಗೆ ಒಳಗಡೆ ಹೋಗೋಕೆ ಹೇಳಿ ತಮ್ಮ ರೂಮ್ ಕಡೆ ನಡೆದ್ರು. ಕಾವ್ಯ ನಂದಿತಾ ಕಡೆ ಒಂದು ಶಾರ್ಪ್ ಲುಕ್ ಕೊಟ್ಟು ಮಾಧವಿಯವರ ಹತ್ರ ಹೋದ್ಲು. ನಂದಿತಾ ಒಂದು ವಿಚಿತ್ರವಾದ ಸ್ಮೈಲ್ ಕೊಟ್ಟು ಅಲ್ಲಿ ನಿಂತ್ಕೊಂಡ್ಲು. ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ 17 ವರ್ಷಗಳ ಹಿಂದೆನೆ ಎಂಡಾಯ್ತು. ಅಕ್ಕ, ನೀನೇ ನಿನ್ ಮಗನ್ ಜೊತೆ ಇರೋ ಆ ಬಾಂಡ್ ಅನ್ನ ಕಟ್ ಮಾಡ್ಕೊಂಡಿದ್ಯಾ ನಿನ್ನೆ ತಾನೆ. ಈಗ ಉಳ್ದಿರೋದು ಕೇವಲ ರಸ್ತೆಯಲ್ಲಿ ಸಿಕ್ಕಿರೋ ಆ ಅನಾಥೆ ಜೊತೆ ಆದಿತ್ಯನ್ಗಿರೋ ಈ ರಿಲೇಶನ್ಶಿಪ್ ಅಷ್ಟೆ. ಅವಳು ಒಂದು ಇವಿಲ್ ಮಗುವಿನ ಜೊತೆ ಇದನ್ನ ಹೇಳಿದ್ಲು. ಅವಳು ಜಸ್ಟ್ ಒಂದು ಪೇಪರ್ ಬೋರ್ಡ್ ತರ ಅಷ್ಟೆ. ಆದಿತ್ಯನ ಒಳಗಡೆ ಬರ್ತಿರೋ ಆ ಬಿರುಗಾಳಿನ ಅವಳು ಎಷ್ಟು ದಿನ ಅಂತ ತಡ್ಕೊಳ್ತಾಳೆ ಅಂತ ನಾನು ನೋಡ್ತೀನಿ. ಹೀಗೆ ಹೇಳ್ತಾ ಅವಳು ಸುತ್ತಲೂ ನೋಡಿ ಅಂದ್ಲು, ಇನ್ಮೇಲೆ ಈ ರಾಜ್ ವಿಲನ ನಂದಿತಾ ರೂಲ್ ಮಾಡ್ತಾಳೆ.